ಹಾಯ್ ಗೈಸ್, ನೀವು ನೋಡ್ತಾ ಇದ್ದೀರಾ ವಿಕ್ಕಿ ವ್ಲಾಗ್ಸ್. ಈ ವ್ಲಾಗ್ನಾಗ ಏನಿರ್ತೈತೆ ಅಂದ್ರೆ ನಮ್ಮ ಕಾಲೇಜ್ನಾಗ ಏನು ಮಾಡ್ತೀವಿ ನಾವು, ಹಾಸ್ಟೆಲ್ನಾಗ ಏನು ಎಂಜಾಯ್ಮೆಂಟ್ ಮಾಡ್ತೀವಿ ನಾವು ಅನ್ನೋದು ಇರ್ತೈತಿ. ನೋಡ್ರಿ, ಅಂದ್ರೆ ಎಕ್ಸಾಮ್ ಟೈಮಿಗೆ ಎಲ್ಲರೂ ಹೆಂಗೆ ಏನೇನು ಮಾಡ್ತಿರ್ತಾರೆ ಅನ್ನೋದು ತೋರಿಸ್ತೀನಿ. ನಾಳೆ ನಮ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ನಮ್ಮ ಹುಡುಗರು ಏನೇನು ಮಾಡಕತ್ತಾರಂತಂದು ನೋಡ್ಕೊಂಬರಲ್ಲ. ಹಾಂ, ಅಣ್ಣ ನಾಳೆ ಎಕ್ಸಾಮ್ ಇಟ್ಕೊಂಡು ಫೋನ್ ಮಾತಾಡಕತ್ತಾನ ಫುಲ್ ಅಂತಂದು. ಓದ್ಲಿ ಅಂದ್ರೆ ಇಂಥದ್ದು ಮಾಡ್ಕೊಂಡ್ ಬರ್ತಾನ. ಮ್ಯಾಗಿನ ಫ್ಲೋರ್ ಕೆಳಗಿನ ಫ್ಲೋರ್ ಎಲ್ಲ ನೋಡ್ಕೊಂಡ್ ಬರಂಬರಿ ಗೈಸ್. ಒಂದು ಹಾಸ್ಟೆಲ್ ಮ್ಯಾಗ ಹೋಗ್ಬೇಕು. ಈಗ ಗುರುವಿನ ಫ್ಲೋರಿಗೆ ಹೋಗಮಂತ. ಗುರು ಏನ್ ಮಾಡಕತ್ತಾನ ಏನಿಲ್ಲ ನೋಡಮು. ಅವ ಗುರು ಅಂತೂ ಓದಂಗಿಲ್ಲ, ಸುಮ್ಮನೆ ಕುಂತಿರ್ತಾನ ಅನ್ಸುತ್ತ. ನೋಡಮ್, ಬಟ್ ಹೇಳಕ್ ಬರಲ್ಲ. ಹುಡುಗರೆಲ್ಲ ಏನೇನ್ ಮಾಡಕತ್ತಾರ ಏನಿಲ್ಲ ನೋಡಮ. ಬಂತು ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ ನೋಡ್ರಿ. ಗುರು ಓದಾಕತ್ತನಂತಂದ್ ಬಂದಿದ್ವಿ, ಆದ್ರೆ ಓದಾಕತ್ತಿಲ್ಲ. ಈಗಂತೂ ಗುರು ಒಬ್ಬ ಸಿಕ್ಕ. ಈಗ ನೆಕ್ಸ್ಟ್ ಯಾರ? ಇದು 5th ಫ್ಲೋರ್. ನೆಕ್ಸ್ಟ್ ಇಲ್ಲ ಬಿಟ್ಟು ವರ್ಕ್ ಆಗತ್ತಿಲ್ಲ ಅಂತಂದು ನಡ್ಕೊಂತ ಹೊಂಟೀವಿ. ಈಗ 4th ಫ್ಲೋರ್ ಲಾಸ್ಟ್ ರೂಮು. ಇವನು ಇಲ್ಲ, ಅವನು ಇಲ್ಲ, ಇಬ್ರು ಇಲ್ಲ. ಪವನ್ ಇಲ್ಲ, ತರುಣ ಇಲ್ಲ. ನೋಡಂಬರಪ್ಪ ಮತ್ತೆ ಯಾರು ಎಲ್ಲಿಲ್ಲ ಅದಾರ ಹುಡ್ರು. ಮತ್ತೆ ಅಲ್ಲಿ ಕೆಳಗಂತೂ ಸಿಗಲಿಲ್ಲ. ವಾಪಸ್ ರೂಮ್ ಕರ್ಕೊಂಡು ಹೋಗ್ತೀನಿ ಸದ್ದ ಪ್ರಮೋದ್ ರೂಮಿಗೆ. ಪ್ರಮೋದ್ ಅಂತೂ ಫುಲ್ ಓದ್ತಿರ್ತಾನಪ್ಪ, ಹೆವಿ ಓದೋದವನ. ನಮ್ಮ ಗ್ರೂಪ್ನಾಗ ಓದವ ಅಂದ್ರೆ ಅವೊಬ್ಬನೇ ಈಗ ಫುಲ್ ಓದ್ತಿರ್ತಾನ. ನೋಡಂಬರ್ರಿ ಏನೇನ್ ಮಾಡಂತಾರ. ಈಗ ಅಷ್ಟ ಫುಲ್ ಓದ್ ಬಿಟ್ರೆ ಮತ್ತೆ ಏನ್ ಕೆಲಸ ಇರಲ್ಲ. ಒಂದು ಓಪನ್ ಆಯ್ತು. ನೋಡ್ರಿ, ಹೇಳಿದ್ದಿಲ್ಲ ನಾ. ನೋಡ್ರಪ್ಪ, ಹೇಳಿದಲ್ಲ. No problem is caused by one reason. Please understand. As long as you believe there is only one reason for one problem, you don't know the problem. There will be only one reason for all your problems, but for each of the problems there will be more than one reason. ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಯಾವ ಓದ್ತೀವಣ ಈ ಕಾಲೇಜ್ನಾಗ? ಸುಮ್ಮ ಹಂಗ ನೋಡಿ. ಹೌ ಟು ಕ್ಯಾನ್ಸಲ್ ಅಡ್ಮಿಷನ್. ಇಲ್ಲಿ ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲಪ್ಪ. ಬರೀ ಹತ್ತತ್ತೆ ಅರ್ಧ ಹೈರಾಣ ಹಾಕಿವಿ. ಲಾಸ್ಟ್ ಫ್ಲೋರು 8th ಫ್ಲೋರು. ಇಲ್ಲಿ ನಮ್ಮ ಮೂರೊಬ್ಬ ಅದಾನ. ಬಾಟಿ ಓಪನ್ ಮುದೋಳ್ದವನ ಒಬ್ಬ ಅದಾನ. ನೋಡ್ರಪ್ಪ, ಇವನ ಮಂಜೋಣ. ಯಾರಪ್ಪ ಅವರು? ಯಾರಲ್ಲಪ್ಪ, ಇವನ ಮಂಜಾಣ. ನಮ್ಮೂರವ ಪದ್ಯ ಸಿರಿ ಕೂತದಾತನ. ಏನು ಓದ್ತೀವಿ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾಳೆಗೆ ಎಕ್ಸಾಮ್ ಅದ, ಓದಪ್ಪ ಅಂತಂದ್ರೆ ಇಂಥವ್ ಮಾಡ್ಕೊಂಡ್ ಕೂತಾನ ಇವ್ ಬಿಟ್ಟು ಕೇಸ್ ಓದ್ಲಿಪ್ಪ ಅಂದ್ರೆ ನೋಡಿ ಇಂಥ ಮಾಡ್ಕೊಂಡ್ ಕೂತ್ಬಿಟ್ಟು ನಾನು ಹೊಟ್ಟೆ ಈಗ. ಇದು ನನ್ನ ರೂಮ್ ಅಪ್ಪ. ಬಾಗ್ಲಾಕೊಂದ ಅಲ್ವ ಮರ. ಈಗ 2nd ಫ್ಲೋರಿಗೆ ಬಂದೀವಿ. ಈಗ 2nd ಫ್ಲೋರ್ನಾಗ ನಮ್ಮ ಹುಡುಗರು ಒಂದಿಬ್ಬರು ಅದಾರ. ಇಲ್ಲ ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಂಗೂ ಬೇಡ ನಿಂಗೂ ಬೇಡ. 25,000 ಅಕೌಂಟ್ ಹಾಕೋ. ಏನ್ ತಿಗ್ಬೇಕು ಅಷ್ಟೊಂದು ದುಡ್ಡೀಗ? 10,000 ಬುಕ್ ತಗೋಬೇಕು. ಹಿಂಗೆ ಮಾತಾಡ್ತಾ ಇದ್ರೆ ಫೋನಲ್ಲಿ ಮಿನಿಟ್ ಒಂದು ಮಾರ್ಕ್ಸ್ ಕಟ್ ಆಯ್ತದೆ. ಈ ಫೋನು ಬಂದೀವಿ. ಈಗ ನೋಡು, ಅವಂತರೂ ಮಕ್ಕೊಂದಿರ್ತಾನ. ಒಂದಿಲ್ಲ ಹುಡುಗಿ ಜೊತೆ ಮಾತಾಡಕತ್ತಾನ. ಯಾರ ಜೊತೆ ಮಾತಾಡಕತ್ತಾನ? ಪವನ್ ರೂಮಿಗೆ ಹೋದ. ಪವನ
ನಿನ್ ರೂಮಿಗೆ ಹೋಗಿದ್ದಪ್ಪ, ನೀ ಏನ್ ಇಲ್ಲಿ ಬಂದ್ಬಿಟ್ಟಿ? ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಮಾಡೋದ್ ಮಾಡಪ್ಪ ಅಂದ್ರ ನಮ್ಮ ಹಾಸ್ಟೆಲ್ದಾಗಿಂದ ಊಟ ಎಲ್ಲಾರು ಬಂದಿವಿ ಇಲ್ಲಿ ಕೆಳಗ ಮೆಸ್ಸಿಗೆ ಊಟ ಮಾಡಾಕ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಎಕ್ಸಾಮಿಗೆ ಎಷ್ಟು ಪ್ರಿಪೇರ್ ಮಾಡತ್ತಾರಪ್ಪ ಹುಡ್ರಿ ಇಲ್ಲಿ ಎಲ್ಲಾರು. ಕೇಳ್ಬಾರ್ದ, ಬ್ಲಾಕ್ ಅಂತಿದ, ಇದು ಇವ್ರ ನಮ್ದಲ್ಲ, ಇವ್ರ ಬೇರೆ. ಈಗಿನ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ಬಸ್ ಹಾಸ್ಟೆಲ್ ಕಡೆ ಬಂದು ಮತ್ತೆ ನಾಳೆ ಎಕ್ಸಾಮ್ಗೆ ಓದ್ಕೋಬೇಕಪ್ಪ. ಇವತ್ತಿನ ಎಕ್ಸಾಮ್ ಹತ್ರ ಒಂದು ಲೆಕ್ಕ ಚಲೋ ಬರ್ತೀವಿ. ನೋಡು ನಾಳೆ ಎಕ್ಸಾಮ್ ಏನೇನಾಗುತ್ತೆ ಏನೇನಿಲ್ಲ ಅದನ್ನೆಲ್ಲ ನೋಡ್ಕೊಂಡು ಈಗ ಪ್ರಮೋದ್ ರೂಮ್ ಕಡೆ ಹೊಂಟೀನಿ. ಏನು ಮಾಡಾಕತ್ತಾರ ಅನ್ಕೊಂಡು ಎಕ್ಸಾಮ್ ಮುಗಿದ್ಮೇಲೆ ಯಾರು ಭೇಟಿ ಆಗಿ ಪ್ರಮೋದನೂ ಇಲ್ಲ. ಇದಪ್ಪ ನಮ್ಮ ಹಾಸ್ಟೆಲ್ ಹೊರಗಿಂದ ವ್ಯೂ. ನಮ್ಮ ಕಾಲೇಜಲ್ಲಿ ಐತಪ್ಪ ಅಂದ್ರೆ ಅಲ್ಲಿ ಐತೆ ಕಾಲೇಜ್. ಪ್ರಮೋದ್ ಎಲ್ಲಪ್ಪ ಅಂತಂದ್ರೆ ಪ್ರಮೋದ್ ಇಲ್ಲವನ ಅಲ್ಲೇನ್ ಮಾಡಪ್ಪ ಅಂತಂದ್ರೆ ಇಲ್ಲಿ ಬಂದು ಏನೋ ಮಾಡಾಕತ್ತಲ್ಪ. ಇಲ್ಲಿ ಎಲ್ಲಾರು ಇಲ್ಲೇ ಅದಾರ ಹುಡ್ರು. ಇವತ್ತು ಯಾಕೆ ಎಕ್ಸಾಮ್ ಬಂದಿಲ್ಲ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಹೆಂಗ್ ಬರ್ದ ಎಕ್ಸಾಮ್ ಇವತ್ತ? ಈಗಂತೂ ಅವ್ರದ್ದು ಇವ್ರದ್ದು ಎಲ್ಲಾರ್ದು ಮುಗೀತಿ. ಈಗ ಈ ಗುರು ಅಲ್ಲಿ ಏನ್ ಮಾಡತ್ತ ಅಲ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್. ಆಗ್ತಿಲ್ಲ ಗುರು, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ಮ ಕಾಲೇಜ್ ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಹೆಂಗ್ ಬರತ್ತಾರ ಅಡ್ಡಾಡತ್ತಾರ ಹುಡ್ರು. ನಮ್ಮ ಮಂಜು ಬರ್ತಾರ ಅಂತ ನಿಂತೀವಿ, ನಾ ಮಂಜು ಬರತ್ತಿಲ್ಲ. ಬಂದ ಮಂಜಾನ ಮುಖ ನೋಡ್ರಿ ಅವ್ನ ಹೆಂಗಾಗೈತಿ. ಹೆಂಗಾಯ್ತು ಮಂಜು ಪೇಪರ್? ಎಕ್ಸಾಮ್ ಮುಗಿಸು ಮಟ್ಟ ಮುಗಿಸ್ತಾರ. ಮುಗಿಸಿದ್ಮ್ಯಾಗ ಇವೆಲ್ಲ ಯಾಕೆ ಬೇಕಪ್ಪ ಇಲ್ಲಿ ನಿಂತು ಡಿಸ್ಕಷನ್ ಮಾಡೋದು? ಎಕ್ಸಾಮ್ ಮುಗ್ದೈತಿಲ್ಲ ಈಗ ಮಾಮ, ಎಕ್ಸಾಮ್ ಮುಗ್ದೈತಿಲ್ಲ ಮತ್ತೆ ಇಲ್ಲಿ ಯಾಕೆ ಕುಂತ ಡಿಸ್ಕಷನ್ ಮಾಡ ಅಂತೀರಿ ನೀವು? ಎಕ್ಸಾಮ್ ಮುಗ್ದೈತಿಲ್ಲ ಈಗ. ಅಲ್ಲೇ ಮುಗಿದ್ಮ್ಯಾಗ ಮುಗಿಸ್ಬಿಡ್ಬೇಕು, ತೆಗಿರೋ ಮಾರ. ಎಕ್ಸಾಮ್ ಮುಗಿದ್ಮ್ಯಾಗ ಕ್ಲಾಸ್ನಾಗ ಕುಂದಿರ್ತಾರಪ್ಪ ಹುಡುಗರೆಲ್ಲ, ಓದ್ಕೊಂಡ್ ಕುಂದಿರ್ತಾರ. ಇಲ್ಲಿ ಸುಜಾ ನೋಡಿಲಿ ಓದೋದು, ಒಬ್ಬೊಬ್ಬೊಬ್ಬೊಬ್ಬ ಸುಜಾ. ಇವ್ ನೋಡಪ್ಪ ನನ್ ತೋರ್ಸು ಅಂತ ಹೇಳ್ತಾ ಇದ್ದಾನೆ. ಬಿಟ್ರೆ ನಮ್ಮ ಹಾಸ್ಟೆಲ್ ಹುಡುಗರೆಲ್ಲ ಅಲ್ಲಿ ಓದೋದು ಮಾಡ್ರಪ್ಪ ಅಂತಂದ್ರೆ ಬರೀ ಇಂಥದ್ದು ಮಾಡ್ಕೊಂತ ಅಡ್ಡಾಡತ್ತಾರ ಬರೀ ಹುಡುಗರಲ್ಲಿ. ಒಂದಿಷ್ಟು ಶಾಣೆ ಹುಡುಗರು, ಇವೆಲ್ಲ ಶಾಣೆ ಹುಡುಗರು. ಇವರೆಲ್ಲ ಓದು ಹುಡುಗರು ಇಲ್ಲಿ ಒಳಗಿದ್ದವರು. ನಮ್ಮಂಥವ್ರೆಲ್ಲ ಇಲ್ಲಿ ಇರಂಗಿಲ್ಲ ನಾವು. ಅಲ್ಲಿ ನೋಡ್ರಪ್ಪ ಅವನಪ್ಪ ಗಿಡ್ಡ ಹೊರಗೋದ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಸಾಯ್ಕ್ ಬಾಯ್. ಕಂದ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನಮ್ಮ ತಾಯಿಯವರು ನನಗೆ ಹುಲಿ ತರ ಬದುಕೋ ಮಗನೇ ಅಂತ ಹುಲಿ ಉಗುರು ಕೊಟ್ರು ಅಂತ ನಾನು ಸ್ಕೂಲ್ ಹೊರಗೆ ಬಂದ್ವಿ. ಹೊರಗಿಂದ ಈಗ ಏನ್ರ ತಿನ್ನ ಸ್ವಲ್ಪ ಅಂತಂದು ಹೊರಗೆ ಹೊಂಟಿವಿ. ಈಗ ಎಲ್ಲ ಹುಡುಗರು ಈಗ ಎಕ್ಸಾಮ್ ಮುಗಿಸ್ಕೊಂಬಂದು ಆಡಾಕತ್ತಾರ. ಇಲ್ಲಿ ನಮ್ಮ ವಿಶ್ವಣ್ಣ ಒಬ್ಬ ಅದಾನ. ವಿಶ್ವ ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ. ನಾವು ಮಾಡೋದು ಎಂಜಾಯ್ಮೆಂಟ್ಸ್ ಇವೆಲ್ಲ ಮೆಮೊರೀಸ್ನ ಆಗ್ತಾವೆ ಮುಂದೊಂದು ದಿವಸ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್.